ನಂದಿಸ, ಓ ನಂದಿಸ, ಒಂದರ್ಧ ಟೀ ಕೊಡಲ್ಲ? ಜೋ ರಂಗಜ, ಇವತ್ತು ಟೀ ಪಾಯನ್ನು ಕಾಸಕ್ಕಾಗಲ್ಲ ಕಣಜ. ನಮ್ಮಳು ಊರ್ಗೆ ಹೋಯವಳೆ, ಅದಕ್ಕೇನ ಅಡಿಗೆ ಪಡಿಗೆ ಎಲ್ಲ ನಂದೇ ಇವತ್ತು. ಅಂಗಡಿ ಮೇಲೆ ನಿಂತ್ಕೊಂಬಕ್ಕಾಗಲ್ಲ ಜಾಸ್ತಿ ಹೊತ್ತು. ನಮ್ಮ ಹುಡುಗನ ಬೇರೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಚಿತ್ರಾನ್ನದ ಗೊಜ್ಜಿ ಮಾಡಿ ಕೊಯ್ಯವಳೆ, ಅದಕ್ಕೆ ಅನ್ನ ಮಾಡ್ಕೊಂಡು ಕಲಿಸ್ಕೊಡುವಾಗ ಒತ್ತಾಕೈತೆ. ಟೀ ಪಾಯಿ ಕಾಸಕ್ಕಾಗಲ್ಲ ಕಣಜ ಇವತ್ತು. ಲೋ ಲೋ ನಂದಿಸ, ಅಂಗಡಿದ ಬೀಗ ಇದ್ರೆ ಬೀಗ ಹಾಕೇನು ಮಂತಕ್ಕೆ ಹೋಗಲ್ಲ? ಅಯ್ಯ ನೀನು ಪಾಪುರ್ಗೆಟ್ ನನ್ನ ಮಗ ಕಾಪಿ ಕಾಸಂಗೆ ಕೊಡ್ಲಾ ಟೀ ಕಾಸಂಗೆ ಕೊಡ್ಲಾ ಅಂತಂದ್ರೆ ಯಾತ ಹೇಳ್ತಾನೆ. ಅಲ್ಲಿ ನಮ್ಮಳು ನಮ್ಮ ಅಂತಕ್ಕೆ ಹೋಗಿ ಒಂದಿಟ್ಟು ಕಾಪಿ ಗಿಕ್ಕಿ ಅಂತಂದ್ರೆ ಅವಳು 101 ಹೇಳ್ತಾಳೆ. ಇವ್ನು ನೋಡಿದ್ರೆ ನಮ್ಮ ಮನೆಯವರಿಲ್ಲ, ಅಲ್ಗೋಯವ್ರೆ ಇಲ್ಗೋಯವ್ರೆ ಅಂತಾರೆ. ಬಾಲಿಕೆ ನೋಡಲ್ಲ ಸುಮ್ಮನೆ ಬೇಜಾರು ಹಾಕೈತು ಅಂತ ತೊಟ್ಟು ಕಾಪಿ ಕುಡ್ದು ಹೋಗೋಣ ಅಂತ ಬಂದರೆ ಇವರ ಒಂದೊಂದಪ್ಪ ಹೊರಾಯಿಸ್ಕತ್ತ. ಅಜೋ ರಂಗಜ, ಯಾಕಜ ಹಿಂಗೆ ಮಾತಾಡ್ತೀಯ? ಎಂದ ನಾನು ಅಂಗಡಿ ಮಂತಕ್ಕೆ ಬಂದವ್ರು ವಾಪಸ್ ಕಳಿಸಿದ್ದೀನಿ ನಾನು. ಇವತ್ತು ನಮ್ಮ ಮನೇಲಿ ಇಲ್ಲ ಕಣಜು. ಮನೆಗೆ ಹೆಂಗ್ ಉಸಿರಿಲ್ಲ ಅಂತಂದ್ರೆ ತಲೆ ತಿಕ್ಲಿಡ್ದಂಗೆ ಆಕೈತೆ ಹಂಗೇನ. ಅಡುಗೆ ಮನೆಗೆ ಹೋಗಕ್ಕೆ ಬೇಜಾರು. ಆ ಪಾತ್ರೆ ಪಗಡೆ ಎಲ್ಲ ಅಲ್ಲೇ ಬಿದ್ದಿರ್ತವೆ, ನೆಲ ವರ್ಷ ಬಟ್ಟೆ ಎಲ್ಲ ಅಲ್ಲೇ ಬಿದ್ದಿರ್ತೈತೆ, ಕಾಪಿ ಗೀಪಿ ಕಾಸಂಗೆ ಕುಡ್ದವು ಅಲ್ಲೇ ಇರ್ತವೆ. ನಮಗೆ ಮೈ ಬಗ್ಗಲ್ಲ ಪಾತ್ರೆ ಗೀತ್ರೆ ತೊಳೆಯಾಕಿ. ಅದಕ್ಕೆ ಹೇಳಿದೆ, ನೀನು ಇಲ್ದವೆಲ್ಲ ಹೇಳ್ಚ. ಇವತ್ತೊಂದಿನ ತಟ್ಕ, ನಾಳೆಗೆ ಬತ್ತಾಳೆ ನಮ್ಮಳು, ನಾನೇ ಕಾಪಿ ಕಾಸಂಗೆ ಕೊಡ್ತೀನಿ. ಅಲ್ವಲ್ಲ ನಂದಿಸ, ನಾನೇ ಪುಕ್ಷಟೆ ಕುಡ್ದು ಹೋಗ್ತೀನಿ ಟೀನ, ದುಡ್ಡು ಕೊಡ್ತೀನಿ ತಾನೆ. ಹೋಗಲಿ, ಯಾರೋ ಸಾಲ ನಿಲ್ಲಿಸಿ ಹೋಗೋರಿಗೆ ಹೇಳ್ದಂಗೆ ಹೇಳ್ತಾನೆ ನನ್ನ ತಾಗಿ. ಲೇ ನಂದಿಸ, ಯಾತಲ್ಲ ನಿಮ್ಮಿಬ್ಬರದು ತಿರ್ಗಿ ಯಾಕ ರಂಗಜ್ಜ ಮೇಲೆ ಕೂಗಾಡ್ತಿದ್ಯಾ? ರಂಗಜ್ಜ ಏನು ಮಾಡಿ ಅಂತದ? ಎಲೆ ಅನ್ ನೋಡ್ರಿ ಗೌಡ್ರೆ, ಕಾಪಿ ಕಾಸ್ಕೊಂಡು ಕೊಡು ಅಂತಾನ ಹೇಳ್ದ ರಂಗಜ್ಜ. ಇಲ್ಲ ಕಣಜ್ಜ, ಇವತ್ತು ಆಗಲ್ಲ, ಬದುಕು ಭಾಳ ಜಾಸ್ತಿ ಐತೆ. ನಮ್ಮ ಮನೆಯವ್ರು ಊರಿಗೆ ಹೋಗ್ಯವ್ರೆ, ಅಡುಗೆ ಪಡಿಗೆ ಮಾಡಬೇಕು, ನಮ್ಮ ಹುಡುಗನ ಸ್ಕೂಲಿಗೆ ಕಳಿಸ್ಬೇಕು, ಎಲ್ಲ ಬದುಕು ನಂದೇನ ಅಂತ ಹೇಳಿದೆ. ನಾನೇನು ಸಾಲ ನಿಲ್ಸಿ ಹೋಗ್ತೀನಿ, ದುಡ್ಡು ಕೊಟ್ಟೋಗಲ್ವೇ ನಿನಗೆ? ಕಾಪಿ ಕಾಸಂಗೆ ಕೊಡು ಅಂತಾನ ಬಲವಂತ ಮಾಡ್ಕೊಂಡು ಕುಂತೇವ್ ನೀವು ಅಜ್ಜ. ಹೇಳಿದ ಮಾತೆ ಕೇಳೋ ಕಣಜ್ಜ ಗೌಡ್ರೆ ಇವ ಅಜ್ಜ. ಉಕಳ್ಳ ಲೇ ನಂದಿ, ನೀನು ಎಂತ ನನ್ನ ಮಗ ಅಂದರೆ ಈ ಸಾಲ ನಿಲ್ಲಿಸಿ ವರ್ಷಾನ್ಗಟ್ಲೆ ಕೊಡ್ದಂಗಿರ್ತಾರಲ್ಲ, ಆಗ ಅಂತರಿಗೆ ಸರಿ. ನಾವು ಅವತ್ತಿಂದ ಅವತ್ತೇ ಕೊಡ್ತೀವಲ್ಲ, ನಮ್ಮ ಮೇಲೆ ದೌಲತ್ ತೋರಿಸ್ತೀಯ. ಹೋಗಲ್ಲ ಕಂಡೆವ್ರು ಹೋಗ ಹೇಳಿ. ನೀನು ಟೀ ಕಾಸ ಟೀನೇ ಬೇಕು ರುಚಿಯಾಗಿರ್ತೈತಿ. ಹಾಂ, ಸಕ್ಕರೆ ಹಾಕಿರಿ ಟೀ ಸೊಪ್ಪು ಹಾಕಲ್ಲ, ಟೀ ಸೊಪ್ಪು ಹಾಕಿರಿ ನ್ಯಾಯವಾಗಿ ಸಕ್ಕರೆ ಹಾಕಲ್ಲ, ಎತ್ತ ಮುಟ್ದಂಗೆ ಕಾಸ್ತಾರೆ. ಹೋಗಲ್ಲ ಕಂಡೇವ್ರಿ. ಅದು ರಂಗಜ್ಜ, ನೀನು ಹಿಂಗೆಲ್ಲ ಮಾತಾಡ್ಬೇಡ ನೀನು. ಕೊಟ್ಟಾಗ ಒಂದು ಮಾತಾಡ್ತೈತಿ ವಜ್ಜ, ಕೊಡಲ್ದಾಗ ಒಂದು ಮಾತಾಡ್ತೈತಿ. ಇವ್ಸ್ತಿರ ಬಂದು ಸೊರ್ರ ಅಂತ ಟೀ ಕುಡಿತಿದ್ದೆ ನಮ್ಮ ಅಂಗಡಿಗೆ. ಇವತ್ತು ಕುಡ್ದುಲ್ಲದಕ್ಕೆ ಬೆಕ್ ಮುಚ್ಚ ಐತೆ, ಟೀ ಸೊಪ್ಪು ಹಾಕಲ್ಲ ಸಕ್ಕರೆ ಹಾಕಲ್ಲ ಅಂಚೆ. ಬಾರಾಜ ಇನ್ನೊಂದಿನ ಕಾಪಿ ಕಾಸ್ಕೊಂಡು ಕೊಡು, ಟೀ ಕಾಸ್ಕೊಂಡು ಕೊಡು ಅಂತಾರೆ. ನೀನು ಬಂದಾಗ ಟೀಗೆ ಇಕ್ಕಲ್ಲ. ಓಲಿ ಪಾಪ, ನಮ್ಮಜ್ಜ ಅಂತ ಬಿಟ್ರೆ ನೀನು ಯಾಕ ಬೋಲ್ ಮಾತಾಡಕ್ಕೆ ನಿಂತಿದ್ಯಾ? ಕಾಪಿ ಯಾಕಜ್ಜ, ನಮ್ಮೂರ ಯಾರು ಕಂಪ್ಲೇಂಟೇ ಹೇಳಲ್ಲ ನನ್ನ ಮೇಲೆ. ಟೀ ಚಂದಕ್ಕೆ ಮಾಡ್ತಾನೆ ಅಂತ ಹೇಳ್ತಾರೆ. ನೀನು ನೋಡ್ರಿ ಬೆಕ್ ಮುಚ್ಚ ಐತಿ ಅಂತ ಹೇಳ್ಚ. ಎದ್ದೋಗ ಜಾಸ್ಕಿಲಿಂದಾರ. ಲೇ ನಂದಿಸ, ಹೋಗ್ಲಿ ಬಿಡ್ಲ, ಅವ್ನು ರಂಗಜ್ಜ ರೇಗಿಸ್ತಾ ಇದ್ದಾನೆ, ನೀನು ರೇಗ್ತಿದ್ಯಪ್ಪ ಹಂಗೇನ. ನಿಮ್ಮಿಬ್ರು ನಕ್ಸಾರ ನನ್ನ ಕೈಲಿ ನೋಡೋಕ್ಕಾಗಲ್ಲ. ರಂಗಜ್ಜ, ದಿಗ ಮುಚ್ಕೊಂಡ್ ಕುಕ್ಕಳ್ಳ ನೀನು ಸಾಕಿನ್ನತ್ತ. ನಿನಗೂ ಮಾಡೋಕ್ಕೇನು ಬದುಕಿಲ್ಲ ಮನೆಗೆ, ಇಲ್ಲಿ ಅಂಗಡಿ ಮಂತ ಕುಕೊಂಡು ಶಲ್ಲಾಟ ಆಡ್ತಿದ್ಯಾ? ಹಾಂ, ಪಾಪ ಅವನೇನೋ ಹೇಳ್ತಿಲ್ವಂತೆ, ಮಗು ಅಡುಗೆ ಪಡಿಗೆ ಮಾಡಿಕ್ತಾ ಇದ್ದಾನೆ. ನೀನು ನೋಡ್ರಿ ಶಲ್ಲಾಟ ಹೊಡ್ಕೊಂಡು ಕೋಣಿದ್ದಲ್ಲ ಇಲ್ಲಿ. ನಂದಿಸ, ಇವಂತ ಮಾತಾಡೋದ್ಕಿಂದನು ಹೋಗಲ್ಲ, ಸುಮ್ಮನೆ ಒಳಗೆ ಹೋಗಲ್ಲ. ಅವ್ನು ನಕ್ಸಾರ ಮಾಡ್ತಾ ಇದ್ದಾನ ರಂಗಜ್ಜ. ಗೌಡ್ರೆ ಬರ್ರಿ ಗೌಡ್ರೆ, ಕುಕ್ಕ ಬರ್ರಿ ಗೌಡ್ರೆ. ಇನ್ನೇನು ಇವ್ನು ಟೀ ಇಕ್ಕಲ್ವಂತೆ, ಒಂದೊಂದು ಬಿಡಿಸೋದು ಹೋಗೋಣ. ಕುಕ್ಕ ಬರ್ರಿ. ಲೇ ರಂಗಜ್ಜ, ಈ ಅಡಿಕೆ ಗಿಡ ತಕ್ಕೊರ್ಸಿದ್ವಲ್ಲ ಮೊನ್ನೆ ಬೋರು, ಆ ಬೋರ್ ಯಾಕೋ ಒಂದು ಓಟ್ ಗುಣಕ್ಕಾಗ್ತೈತೆ ಕಳ್ಳ, ನೀರು ಕಮ್ಮಿ ಬರ್ತವೆ. ಕರೆಂಟ್ ಬಂದಾಗ ಮೋಟ್ರ್ ಎತ್ತುತ್ತೀನಲ್ವೇ, ಅವಾಗ ಒಂದು 20 ನಿಮಿಷ ಚಂದಕ್ಕೆ ಬರ್ತಾವೆ ನೀರು, ಏನು ಬಿಟ್ಟು ಬರಲ್ಲ. ಆಮೇಲೆ ಒಂದು ನೂಲು ಗುಣಕ್ಕಾಕೈ ಕಳ್ಳ, ಮೊನ್ನೆ ಕೊರ್ಸಿರೋದು ಅದು. ಹಾಂ, ಯಾಕೆ ಗುಣಕ್ಕಾಗ್ತೈತೆ ಗೌಡ್ರೆ? ಅದು ಎಷ್ಟು ಅಡಿ ಕೊರ್ಸಿದ್ ನೀವು? ಈಗ ಲೆಂತ್ ಎಷ್ಟು ಬಿಟ್ಟಿದ್ದೀರಾ? 726 ಅಡಿನ 27 ಅಡಿನ ಆಯಿತು ಕಣಜ್ಜ. 750 ಅಡಿ ಮ್ಯಾಲೆ ಸಿಕ್ಕೇವು ನೀರು. ಹಾಂ, ಲೆಂತು ಬಿಟ್ಟಿದ್ದೀನಿ, ಇನ್ನೂ ಒಂದು 6-7 ಬಿಡ್ಬೋದು ಲೆಂತ ಒಳಿಕೆ. ಅದಕ್ಕೆ ಗೌಡ್ರೆ, ಈ ಬ್ಯಾಸ್ಗೆ ಶುರುವಾಗ್ತಲ್ಲ, ನಾನು ನೀರೆಲ್ಲನ ಒಳಿಕೆ ಹೋಗ್ತವೆ.
ಕರೆಂಟ್ ಇಲ್ದಾಗೆಲ್ಲ ಒಂದಿಟ್ಟು ಮ್ಯಾಕ್ ಬಂದಿರ್ತವೆ. ಕರೆಂಟ್ ಬಂದ ತಕ್ಷಣ ಇರೋ ವೀಸು ಉಗ್ತು ಸುಮ್ಮನೆ ಹಾಕೈತೆ ಬೋರು. ಖಾಲಿ ಮೋಟ್ರ್ ಓಡಿಸ್ಬೇಡ್ರಿ, ಸುಟ್ಟೋಕವೆ ಹೀಟ್ ಬಂದಂಗಾಗಿ. ಒಂದು ಕೆಲಸ ಮಾಡ್ರಿ, ಒಂದು 2-3 ಲೆಂತ್ ಬಿಡಿಸ್ಬಿಡ್ರಿ. ಸರಕ್ಕೆ ಬಂದವೇನ ನೀರು ನೋಡೋಣ. ಪೈಪಿನ ತುಂಬ ಅಲ್ಲೇ ಬೀಳ್ತವೆ. ಇನ್ನೂ ಒಂದು 2-3 ಲೆಂತ್ ಬಿಡಿಸಿರಿ ನೀವು, ಪೈಪಿನ ತುಂಬನ ಅಲ್ಲೇ ಬೀಳ್ತವೆ, ಬಿಟ್ಬಿಟ್ಟು ಹೊಡಿಯಲ್ಲ. ಎಲೆ ಯಾತ್ ಮಾಡೋಣ ಹೋಗಲ್ಲ ಅತ್ತಲೇ ರಂಗಜ್ಜ. ಆದಾಯ ಬರೋಕ್ಕಿಲ್ಲ, ಒಂದು 2-3 ಖರ್ಚಿಗೆ ಬಂದಿರ್ತವೆ. ಹಾಂ, ಯಾವನ ಕೈಲಿ ಹಾಕೈತಿ. ಆ ಪೈಪ್ ನೋಡಿದ್ರೆ 2,000 ಮ್ಯಾಲ ಇದ್ದಾವೆ. ಈಗ 3 ತತ್ತಿನಂದ್ರೂ 6,000 ರೂಪಾಯಿ. ಅದಕ್ಕೆ ಕೇಬಲ್ಲು, ಕ್ಲಾಂಪು, ಮೋಟ್ರ್ ಪಂಪ್, ಮೋಟ್ರ್ ಎತ್ತಕ್ಕೂ ಬಿಡೋಕ್ಕೂ ಇವೆಲ್ಲಿ ತತ್ತಿಯಾಗಪ್ಪ. 100 ರೂಪಾಯಿ ಆದಾಯ ಬಂದರೆ 300 ರೂಪಾಯಿ ಖರ್ಚಿರ್ತೈತೆ ರೈತರಿಗೆ. ಥೋ ಹೋಗಜ್ಜಾತ್ತ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ನಂದಿಶಣಯ್ಯ, ನಂದಿಶಣಯ್ಯ, 2 10 ರೂಪಾಯಿನ ಚಿಕನ್ ಮಸಾಲ, 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡು. ಓಹೋ, ಏನ್ಲ ಬಸ್ವ, ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೋರಾಗಿ ತಾಂಬ್ತಿದ್ಯಾ? ಎಷ್ಟು ಕೆ ಜಿ ತಂದಿದ್ಯಲ್ಲ ಚಿಕನ್ನ? ಸುಮ್ಮ ಕೂಕಡ್ರಂಗಜು, ಚಿಕನ್ ಏನ್ ಜಾಸ್ತಿ ತಂದಿಲ್ಲ. ಒಂದೇ ಒಂದು ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಫ್ರೈ ತಿಂದು ಜಾಸ್ತಿ ದಿನ ಆಯಿತು. ನಮ್ಮ ಅಮ್ಮ ಹೇಳಿ ಚಿಕನ್ ಫ್ರೈ ಮಾಡಿಸ್ಕೊಂಡು ಉಮ್ತೀನಿ. ಹೋಗು ಹೋಗು. ಅದು ಇದು ಹಾಳಾದ್ವನ ತಿಂದ್ಕೊಂಡು ಕುರಿ ಕೋಳಿ ಮೇಯ್ಕೊಂಡು ಎಮ್ಮೆ ಕರೋಡಾಡ್ದಂಗೆ ಓಡಾಡ ಅಷ್ಟೇನಾ? ಇನ್ನೇನು ಮದುವೆ ಆಗೋಣ, ಮಕ್ಕಳು ಮಾಡ್ಕೊಂಬನ ಅಂಬೋದೇನಿಲ್ಲ ನಿಮಗೆ. ಥೂ ಬಂಚತ್, ನಿನ್ನ ವಯಸ್ಸಿನವರು ನೋಡಲ್ಲ, ನಿನ್ನ ವಯಸ್ಸಿನವ್ರು ನೋಡು. ಅಲ್ಲೇನಾ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಸ್ಕೂಲಿಗೆ ಕಳಿಸ್ತಾ ಇದ್ದ ಹುಡುಗರ್ನ ನೀನು ಗಡ್ಡ ಬಿಡ್ಕೊಂಡು ಹಾಡು ಹೇಳ್ಕೊಂಡು ಓಡಾಡೋದ್ರೆ ಓಡಾಡ್ತ ಅಲ್ವಲ್ಲ? ನಿಮ್ಮ ಅಪ್ಪಗೆ ಹೇಳಿ, ನಿಮ್ಮ ಅಮ್ಮಗೆ ಹೇಳಿ, ಒಂದು ಮದುವೆ ಆಗಲ್ಲ. ಸುಮ್ಕಿರಂಗಜು, ಮದುವೆ ಆಗೋದು ಬೇಡ, ಏನು ಬೇಡ, ಸುಮ್ಕಿರು. ಅಯ್ಯೋಯ್ಯಪ್ಪನೇ, ನಾನು ಒಂದು 2-3 ಹೆಣ್ಣು ನೋಡಕ್ ಹೋಗಿದ್ದೆ. ಆ ಹೆಣ್ಣರ ಮಂತಕ್ಕೆ ಹೋದ್ರೆ ನಮ್ಮನ್ನ ಹತ್ರಕ್ಕೆ ಬಿಟ್ಕೊಂಬಲ್ಲ. ಏನ್ ಓದಿದ್ಯಾ, ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ, ಎಷ್ಟಾಯ್ತು ಅಲ್ಲ? ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಬದುಕ್ಯಾವ್ರೆ, ಬರೀ ಇವನ್ನೇ ಕೇಳ್ತಾರೆ. ಮದುವೆ ಆಗದಂಗೆ ಸುಮ್ಮನೆ ನೆಮ್ಮದಿಯಾಗಿ ಹೆಣ್ಣು ನಮ್ಮ ಅಮ್ಮ ಅಡಿಗೆ ಮಾಡಿದ್ದು ಉಂಡ್ಕೊಂಡು ಮಂತಾಗಿರೋದು ಒಳ್ಳೇದು. ಯಪ್ಪ, ಎಲ್ಲಿ ಹುಡುಕ್ತಿ ಹೆಣ್ಣ? ಯಾರು ಕೊಡ್ತೀವಿ ಎಂಬುದೇ ಇಲ್ಲ. ರಂಗಜ, ಈ ಹುಡುಗಿ ಯಾರಲ್ಲ? ನಾನು ನೋಡ ಇಲ್ಲಿ ಹುಡುಗನ್ನ ಯಾರಲ್ಲ, ಯಾರ ಮಗನಲ್ಲ? ಎಲೆ ಇದೇನು ಗೌಡ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ಇವನು ನಮ್ಮ ಈರ್ಭದ್ರಪ್ಪನ ಮಗ ಅಲ್ವೇ? ಎಲೆ ಮಾಡುವ ಆಸ್ತಿ ಶಾನೆನೇ ಐತೆ, ಇರೋನೊಬ್ಬ ಮಗ. ಇವನಿಗೆ ಏನು ಕೊಡ್ತಿಲ್ಲ ಹೇಳತ್ತ. ಏನು ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದು 3 ಬೋರ ಇದ್ದಾವೆ, 1,500 ಅಡಿಕೆ ಗಿಡ ಇದ್ದಾವೆ. ಇವನು ಇಲ್ಲೇ ಬದುಕು ಮಾಡ್ಕೊಂಡು ಓಡಾಡ್ಕೊಂಡು ಇದ್ದಾನೆ. ಟ್ಯಾಕ್ರಿ ಎಲ್ಲ ಐತಿ. ಬಸವರಾಜ ಅಂತಾನ. ನೋಡ್ರಿ, ಯಾವ್ದಾನ ಹೆಣ್ಣು ಪಣ್ಣ ಐತೆ ನಿನಗೆ ಕಂಡಿದ್ದು? ಲೇ ರಂಗಜ್ಜ, ಇವಾಗ ಹೆಣ್ಣಿಗೆ ಬಂದಿರೋ ಡಿಮ್ಯಾಂಡು ಡೈಮಂಡ್ಗೂ ಇಲ್ಲ ಅಂತ ಡಿಮ್ಯಾಂಡ್ ಬಂದ್ಬಿಟ್ಟೈತಿ. ಹೆಣ್ಣರ್ ಮಂತಕ್ಕೆ ಹೋದ್ರೆ ನಮ್ಮನ್ನು ಕುಂಡ್ರಸ್ ಮಾತಾಡಿಸ್ತಾರೆ ಅನ್ಲ ರಂಗಜ್ಜ. ನೀನು ಬಾಗಿಲಾಗೆ ನಿಲ್ಸಿ ಅಲ್ಲೇ ಮಾತಾಡಿಸಿ ನಡ್ರಿ ವಾಪಸ್ ಬಿಡ್ತಾರೆ ಅಂತ ಡಿಮ್ಯಾಂಡ್ ಬಂದೈತಿ ಅಲ್ವಲ್ಲ ರಂಗಜ್ಜ? ನಾನು ನೀನು ಮದುವೆ ಆಗ್ಬೇಕಾದ್ರೆ ಹೆಂಗಿತ್ತಲ್ಲ ಪರಿಸ್ಥಿತಿ? ನಾನು ನಾಳೆ ಒಂದು ಮದುವೆ ಆಗಿದ್ದೀನಿ ಅಂದರೆ ಇರ್ಲಿ ಕಣ್ಲ, ಇನ್ನೊಂದು ಮದುವೆ ಆಗಲ್ಲ ಅಂಬರು. ಯಾಕಂದ್ರೆ ಹಂಗೆ ಸಿಗೋ ಹೆಣ್ಣು ಅವಾಗ. ಇವಾಗ ಹೆಣ್ಣು ಹುಡುಕ್ತೀನಿ ಅಂತಂದ್ರೆ ದೇವ್ರನ್ನೇ ಹುಡುಕ್ದಂಗೆ ಹಾಕೈತಲ್ಲ ರಂಗಜ್ಜ. ಮಂತಕ್ಕೆ ಹೋಗಿ ಅವ್ರು ಹೆಣ್ಣರ ಮಂತಕ್ಕೆ ಹೋಗಿ ನಿಂತ್ಕೊಂಡ್ರೆ ಯಾವ ಜಾತಿ ಹುಡುಗಿಯರು ಮಾಡ್ತಾ ಇದ್ದಾನೆ? ಹುಡುಗಿ ಓಟ್ ಓದ್ಯವನೇ, ಸಂಬಳ ಓಟ್ ಬತ್ತೈತೆ. ಊರಾಗ ಇದ್ದಾನ, ಬೆಂಗಳೂರಾಗ ಇದ್ದಾನ? ಊರಾಗ ಅಪ್ಪಯ್ಯ ಅಮ್ಮಯ್ಯ ಇದ್ದಾರ, ಅಪ್ಪಯ್ಯ ಅಮ್ಮಯ್ಯನ ಜೊತೆಗೆ ಇದ್ದಾನೆ, ಒಬ್ಬನೇ ಇದ್ದಾನೆ. ಮದುವೆ ಆದ್ಮೇಲೆ ಅಪ್ಪಯ್ಯ ಅಮ್ಮಯ್ಯನ ಜೊತೆಗೆ ಇರ್ತಾನೆ, ಒಬ್ಬನೇ ಇರ್ತಾನೆ. ಅಣ್ಣ ತಮ್ಮಗಳು ಎಷ್ಟು? ಅಣ್ಣ ತಮ್ಮಗಳಿದ್ರೆ ಅವ್ರಿಗೆ ಮದುವೆ ಆಗೈತೆ. ಈಗ ಇವನ್ನೆಲ್ಲ ಕೇಳ್ಕೊಂಡು ಕೂಕೊಂತಾರಲ್ಲ ರಂಗಜ್ಜ. ಹಿಂಗಾದ್ರೆ ಪ್ರಪಂಚ ಉಳಿತೈತೆ ಅನ್ಲ, ಹೆಣ್ಣು ಸಿಗ್ತವೇನಲ್ಲ? ರಾಮ ರಾಮ ರಾಮ. ಈಗ ಹೆಣ್ಣರು ಹೆಂಗೆ ಅಂದರೆ, ಹುಡುಗ ಮಾತ್ರ ಬೆಂಗಳೂರಾಗ ಕೆಲಸ ಮಾಡ್ತಿರ್ಬೇಕು, ಇಲ್ಲಿ ಊರಾಗೆ ಹೊಲ ಇರಬೇಕು, ಮನೆ ಇರಬೇಕು, ತೋಟ ಇರಬೇಕು, ಬೋರ್ ಇರಬೇಕು, ಟ್ಯಾಕ್ರಿ ಇರಬೇಕು. ಆದರೆ ಹುಡುಗ ಮಾತ್ರನ ಬೆಂಗಳೂರಾಗ ಕೆಲಸ ಮಾಡ್ತಿರ್ಬೇಕು. ಈಗ ಇವೆಲ್ಲ ಕೇಳ್ಕೊಂಡು ಕೂಕೊಂತಾರೆ ಕಳ್ಳ ರಂಗಜ್ಜ. ಅಬ್ಬಬ್ಬಬ್ಬ ಕಷ್ಟವಾಯ್ತು ಕೊಡೋ ಇವಾಗ ಹೆಣ್ಣು ಹುಡುಕ್ ಮದುವೆ ಮಾಡೋದು. ಎಲೆ ಹೂಕಂಡ್ರಿ ಗೌಡ್ರಿ, ಇವಾಗ ಹೆಣ್ಣರ ಹಂಗೆ ದೌಲತ್ ಬಂದ್ಬಿಟ್ಟೈತೆ ಅವ್ರಿಗೂ. ಹೆಣ್ಣರ ಮನೆಗೂ ಏನು ಜಾಸ್ತಿ ಇರಲ್ಲ.
ಅವರು ಅವತ್ತಿನ ಗಾಳಿ ಅವತ್ತಿನ ಮಳೆ ಅವರು ಕೂಲಿ ಮಾಡಬೇಕು ಜೀವನ ಮಾಡಬೇಕು. ಆದ್ರೂ ಮಗಳನ್ನ ಕೊಡೋದು ಮಾತ್ರ ದೊಡ್ಡ ಶ್ರೀಮಂತರಿಗೆ ಕೊಡಬೇಕು ಅಂತನ ಯೋಚನೆ ಮಾಡ್ಕೊಂಡು ಕುಂತೇವ್ರಿ. ಹಾಂ, ಯಾಕೆ ಹಿಂಗೆ ಆತು ಅಂಬ ನನಗೆ ಒಂದು ಅರ್ಥವಾಗ್ತಿಲ್ಲ ಗೌಡ್ರೆ. ಹಾಂ, ಎಲ್ಲ ಯಾವ್ದನ ಈಗ ಸಿರಾಕ್ ಯಾವಾಗನ ಹೋಗ್ತೀನಲ್ಲ, ಸಿರಾಕ್ ಹೋದಾಗ ಹೆಣ್ಮಕ್ಳಿಗೆ ಏನು ಬರಿಲ್ಲ ಗೌಡ್ರೆ. ಬಸ್ ಸ್ಟ್ಯಾಂಡ್ನ ನೋಡ್ತೀನಿ ಬರೇ ಹೆಣ್ಮಕ್ಳೇನ. ಯಾವ್ದನ ಸ್ಕೂಲು ಕಾಲೇಜು ಬಿಟ್ಬಿಟ್ರೆ ಹಂಗೆ ಈ ಕುರಿ ಮರಿ ಕುರಿಯಟ್ಟಿ ಬಾಗಿಲು ತೆಗ್ದಂಗೆ ಹಾಕೈತಿ. ಆಸೊಂದು ಹೋಗ್ತಾವೆ ಹೆಣ್ಮಕ್ಳು ಹುಡುಕಕ್ಕೆ ನಿಂತ್ಕೊಂಡ್ರೆ ಹೆಣ್ಣುಗಳೇ ಸಿಗಲ್ವಲ್ಲ. ಯಾಕೆ ಗೌಡ್ರೆ? ಹಾಂ, ಎಲೆ ಹೂ ಕಳರಂಗಜ, ಇವಾಗ ಏನಾಗೈತೆ ಅಂದರೆ ಹೇಳ್ತೀನಿ ಕೇಳು. ಹೆಣ್ಮಕ್ಳನ್ನ ಓದ್ಸಕ್ಕೆ ನಿಂತ್ಬಿಟ್ಟವ್ರು ಜನ. ನಾವು ಮದುವೆ ಆಗುವಾಗ 18 ವರ್ಷ ತುಂಬತಲೆನ ನಮ್ಮ ಮಗಿಗೆ ಒಂದು ಹೆಣ್ಣು ಹುಡುಕ್ರಿ ಅಲ್ಲ ಗಂಡು ಹುಡುಕ್ರಿ ಮದುವೆ ಮಾಡಬೇಕು ಅಂತ ಹೇಳ್ಕೊಂಡು ಓಡಾಡೋರು. ಇವಾಗಿಲ್ಲ. PUC ಆಗಬೇಕು, ಡಿಗ್ರಿ ಆಗಬೇಕು, ಮಾಸ್ಟರ್ ಡಿಗ್ರಿ ಆಗಬೇಕು, ಕೆಲಸ ಮಾಡಬೇಕು. ಮನೆಯವ್ರು ಹೇಳಿಲ್ಲ ಅಂದ್ರೂ ಆ ಹುಡುಗರೇ ಹೇಳ್ತವೆ, ಯಪ್ಪ ನಾನು ಕೆಲಸ ಮಾಡಿ ನಿನ್ನ ಸಾಕಿ ಆಮೇಲೆ ನಿನ್ನ ಚಂದಕ್ಕೆ ನೋಡ್ಕೊಂಡು ಆಮೇಲೆ ಮದುವೆ ಆಗ್ತೀನಿ ಅಂತ ಹೆಣ್ಮಕ್ಳೇ ಹೇಳ್ತವೆ. ಈಗ 25, 30 ವರ್ಷ 32 ವರ್ಷ ಆಗಿರೋರು ಹೆಣ್ಮಕ್ಳಿಂದು ಮದುವೆ ಆಗಿಲ್ಲ ಕಣಲ್ಲ. ಒಂದೊಂದು ಏನು ಮಾಡ್ತವೆ ಅಂದರೆ ಹಂಗೆ ಓದಿರ್ತಾವ, ಚಂದಕ್ಕೆ ಓದಿರ್ತಾವಲ್ವೇ, ಓದಿರ್ನಾನೆ ಗಂಟೆ ಹಾಕ್ಯಂಡು ಹಂಗೆ ಸುಮ್ಮನೆ ಹಾಕವೆ. ಕೆಲವೇನು ಮಾಡ್ತವೆ ಅಂತಂದರೆ ಕೆಲ್ಸಕ್ಕೆ ಹೋಗ್ತಾ ನಾನು ಒಂದೇ ಕೆಲಸ ಮಾಡ್ತೀನಿ, ಈ ಹುಡುಗನು ಒಂದೇ ಕೆಲಸ ಮಾಡಲಿ ಅಂತ ಅಲ್ಲೇ ಕೆಲಸ ಮಾಡತ್ತಾಗೇನ ಮದುವೆ ಹಾಕವೆ. ಈಗ ಹಿಂಗಾಗಿ ಆಗಿನ ಹಳ್ಳಿಗಿರೋ ಹುಡುಗರಿಗೆ ಒಂದು ಓಟ್ ಏಟ್ಲು ಬೀಳ್ತೈತಿ ಎಂಬುದು ನನ್ನ. ಈ ಅದ್ರಾಗೂ ಈ ರೈತರು ಮಕ್ಕಳು ಕಂಡ್ರೆ ಯಾಕೆ ಹೆಣ್ಮಕ್ಳು ಅಂದ್ರೆ ಓಟ್ ಹಿಂದೇಟ್ ಹಾಕವು ಕಡ್ಲ ರಂಗಜ್ಜ. ಊರಾಗೆ ಕೆಲಸ ಮಾಡ್ಕೊಂಡು ಟ್ಯಾಕ್ರಿ ಓಡಿಸ್ಕೊಂಡು ಬದುಕು ಮಾಡೋ ಹುಡುಗರಿಗೆ ಯಾಕೋ ಹೆಣ್ಣು ಕೊಡೋಕ್ಕೆ ಇದು ಮಾಡ್ತವೆ, ಮದುವೆ ಆಗೋಕ್ಕೆ. ಬೆಂಗಳೂರಾಗೆ 45,000 50,000 ತಾಂಬೋದು ಒಂದೇ, ಊರಾಗ 30,000 ದುಡಿಯೋದು ಒಂದೇ ಕಳ್ಳ. ಅದು ಅರ್ಥ ಆಗ್ತಿಲ್ಲ ಅವ್ರಿಗೆ. ಊರಾಗೆ ಹಳ್ಳಿಯಾಗಿದ್ದಷ್ಟು ನೆಮ್ಮದಿ ಟೌನ್ನಾಗೆಲ್ಲ ಬಂದತು ಬರೋಲ್ಲ. ಅಲ್ಲೇನಂದರೆ ಮಾಸಿದ ಬಟ್ಟೆ ಇಕ್ಕೆಮಲ್ಲ, ಬಿಸಿಲು ಮಕ್ಕ ತೋರಿಸಲ್ಲ, ಅದಕ್ಕೊಂದ್ರೆ ಒಟ್ಟು ಬೆಳಗಿದ್ದು ಚೆನ್ನಾಗಿ ಕಾಮ್ತಾರೆ. ಇಲ್ಲಿ ನೀನು ಒತ್ತೊತ್ತು ಉಂಡ್ಕೊಂಡು ತಿಂದ್ಕೊಂಡು ಒಳ್ಳೆ ಗಾಳಿ ಕುಡ್ಕೊಂಡು ಒಳ್ಳೆ ನೀರು ಕುಡ್ಕೊಂಡು ಎಲ್ಲ ಚೆನ್ನಾಗೈತಿ. ಮೊಬೈಲ್ ಬಂದ್ಬಿಟ್ಟು ಅರ್ಧ ಹಾಳಾಗಿ ಹೋಗ್ಬಿಟ್ಟವ್ರು ಕಳ್ಳ. ಈಗ ಎಲ್ಲ ಉಂಡಿದ್ದು ಹುಚ್ಚೆ ಒಯ್ದಿದ್ದು ಎಲ್ಲ ಮೊಬೈಲಿಗೆ ಬಿಟ್ಬಿಡ್ತಾರೆ. ಅದು ನೋಡ್ಬಿಟ್ಟು ನಾನು ಅಂತನ್ನೇ ಮದುವೆ ಆಗ್ಬೇಕು, ನಾನು ಇಂಥಳ್ಳೆ ಮದುವೆ ಆಗ್ಬೇಕು ಅಂತನ ಜನ ಬಿದ್ದುಬಿಟ್ಟವ್ರಿ. ಈಗ ಹಳ್ಳಿ ಬೇರೆ ಅಲ್ಲ, ಬೆಂಗಳೂರು ಬೇರೆ ಅಲ್ಲ, ನಮ್ಮೂರು ಬೇರೆ ಅಲ್ಲ ಕಳೆ, ಎಲ್ಲ ಒಂದೇ ಆಗಿಬಿಟ್ಟೈತೆ. ಅಲ್ಲಿ ಮಾಡಿದ್ದು ಇಲ್ಲಿ ನೋಡ್ತಾರೆ, ಇಲ್ಲಿ ಮಾಡಿದ್ದು ಅಲ್ಲಿ ನೋಡ್ತಾರೆ. ಉಂಡಿದ್ದು ಹುಚ್ಚೆ ಒಯ್ದಿದ್ದು ಕೆಮ್ಮಿದ್ದು ಕ್ಯಾಕುರ್ಸಿದ್ದು ಎಲ್ಲ ಮೊಬೈಲಿಗೆ ಬಿಡ್ತಾ ಇದ್ದಾರೆ ಕಳ್ಳೆ ರಂಗಜ್ಜ. ಇದರಿಂದನೇ ಎಲ್ಲ ಹಾಳಾಗಿ ಹೋಗ್ತಿರೋದು. ಎಲ್ಲ ಅವ್ರು ನೋಡಿ ನಾನು ಹಂಗೆ ಆಗ್ಬೇಕು, ನಾನು ಅಂತನ್ನೇ ಮದುವೆ ಆಗ್ಬೇಕು ಅಂತಾನೆ ಹಿಡ್ಕೊಂಡು ಕುಂತ್ಬಿಟ್ಟವೆ ಹೆಣ್ಮಕ್ಳು. ಅದರಿಂದನ ಈ ಊರಾಗೆ ಟ್ಯಾಕ್ರಿ ಪಾಕ್ರಿ ಓಡಿಸ್ಕೊಂಡು ಬದುಕು ಬಾಳು ಮಾಡ್ಕೊಂಡು ದನಗಿನ ನೋಡ್ಕೊಂಡು ವ್ಯವಸಾಯ ಮಾಡೋರಿಗೆ ಏಟ್ಲು ಬಿದ್ದುಬಿಟ್ಟೈತಿ. ಅರ್ಥ ಮಾಡ್ಕೋಬೇಕು. ಇನ್ನು 10 ವರ್ಷ ತಡಿಲ ರಂಗಜ್ಜ. ಈಗಳೇ ಬೆಂಗಳೂರಾಗ ಯಾರು ಇರಲ್ಲ. ಇರ್ತಾರಿಲ್ಲ ಅಂತಲ್ಲ, ಬೆಂಗಳೂರು ನೆಮ್ಮದಿ ಕಳ್ಕೊಂಡು ಜನ ಹಳ್ಳಿಗೆ ಬಂದು ಸೇರ್ಕೊಂತಾರೆ. ಕೊರೋನಾದಾಗ ಏನಾಯ್ತು? ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ರಿ. ಅಪ್ಪ ಸಾಕಪ್ಪ ಈ ಬೆಂಗಳೂರು ಸಹವಾಸ, ನನ್ನ ಜೀವ ಉಳಿಸ್ಕೊಂಡ್ರು ಸಾಕು ಅಂತಾನ ಊರಿಗೆ ಓಡಿ ಬಂದ್ಬಿಟ್ರು ಬಡ ಅಂತಾನ. ಊರಿಗೆ ಸ್ವಂತದ್ದು ಕಳ್ಳ ನಮ್ಮೂರು, ನಮ್ಮ ತವ್ರ ಮನೆ ಇದ್ದಂಗೆ ಕಣ ನಮ್ಮೂರುಗಳು. ಎಂದನ ಒಂದಿನ ಬರ್ಬೇಕು ಕಳ್ಳ, ಬಂದಿಲ್ಲ ನೆಲೆ ಇವ್ರಬೇಕು ಕಳ್ಳ. ಲೇ ರಂಗಜ್ಜ, ಹೆಣ್ಮಕ್ಳಿಗೆ ಇದು ಅರ್ಥ ಆಗ್ಬೇಕಷ್ಟೇನ. ನೀವು ಹೇಳಿದ್ದು 100ಕ್ಕೆ 100 ನಿಜ ಗೌಡ್ರೆ. ಅಲ್ಲ ಗೌಡ್ರೆ, ಏನಾರ ಒಂದು ವ್ಯವಸ್ಥೆ ಮಾಡ್ರಿ ಬಸವರಾಜ್ಗೆ. ಪಾಪ ಅವು ಯಾತ ಓದ್ಕೊಂಡವ್ರಿ, ಶಿರಾಕ್ ಹೋಗೋಣ ಎಕ್ಸೈಜ್ ಹಿಡ್ಕೊಂಡವಾಗ ಒಂದೇ ಒಂದು ನೋಟ್ ಪುಸ್ತಕ ಹಿಡ್ಕೊಂಡು ಶಿರಾಕ್ ಹೋಗೋನು ಬಸ್ಗೆ ಓದ್ಕೊಂಡವನು. ಅವನು ಏನೋ ಒಂದು ವ್ಯವಸ್ಥೆ ಮಾಡ್ರಿ ಗೌಡ್ರೆ. ಯಾರನ್ನ ಪರಿಚಯಿಸ್ತಿದ್ರೆ ಹೊಲ ಮನೆ ಎಲ್ಲ ಚೆನ್ನಾಗೈತೆ. ಇನ್ನೇನು ತಂದೆ ತಾಯಿನೂ ಭಾಳ ಒಳ್ಳೆ ಮನ್ಸರು ಇರ್ಭದ್ರಪ್ಪರು. ನೋಡ್ರಿ ಗೌಡ್ರೆ ಒಂದೆಲ್ಲ. ಲೇ ಹುಡ್ಗ, ಏನು ಓದಿದ್ಯಲ್ಲ ನೀನು? ITI ಮಾಡ್ಕೊಂಡಿದ್ದೀನಿ ಗೌಡ್ರೆ. ITI ಮಾಡ್ಕೊಂಡು ಬೆಂಗಳೂರಾಗ 2 ವರ್ಷ ಇದ್ದೆ. ನನ್ಗೆ ಯಾಕಲ್ಲಿ ಇರೋಕ್ಕಾಗಲಿಲ್ಲಪ್ಪ. ಅಲ್ಲಿ ಉಂಬಕ್ಕಿದ್ರೆ ಮನೆ ಕೆಮ್ಮಕ್ಕಿರ್ತಿರ್ಲಿಲ್ಲ, ಮನೆ ಕೆಣಕಿದ್ರೆ ಉಂಬಕ್ಕಿರ್ತಿರ್ಲಿಲ್ಲ. ನಮ್ಮ ಅಮ್ಮ ಮಾಡ್ದಂಗೆ ಇರ್ತಿರ್ಲಿಲ್ಲ. ನಾವು ಒಂದೇ ರೂಮ್ನಾಗೆ 3 ಇದ್ವಿ. ಅಲ್ಲೇ ಅಡುಗೆ ಮಾಡ್ಕೋಬೇಕು, ಅಲ್ಲೇ ಉಣ್ಬೇಕು, ಅಲ್ಲೇ ನೀರು ಹೊಯ್ಕೋಬೇಕು. ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಡಪ್ಪ ಸ್ವಾಮಿ, ಬೆಂಗಳೂರು ಸವಾಸನೆ ಬೇಡ ಅಂದ್ಬಿಟ್ಟು ಊರಿಗೆ ಬಂದೆ.
ಊರಿಗೆ ಬಂದಾಗ ನಮ್ಮ ಅಪ್ಪಯ್ಯ ಏ ಇಲ್ಲೇ ಇರಲ್ಲ ಬದುಕು ಬಾಳು ಮಾಡ್ಕೊಳತ್ತ ಅಂತಂತೂ ಟ್ಯಾಕ್ರಿ ಬೇರೆ ತಂದಂಗೆ ಕೊಡ್ತಂದ. ಟ್ಯಾಕ್ರಿ ಓಡಿಸ್ಕೊಂಡು ಬದುಕು ಬಾಡ್ಗು ಮಾಡ್ಕೊಂಡು ಇಲ್ಲೇ ಇದ್ದೀನಿ ಇವಾಗ. ಐಟೈ ಮಾಡ್ಕೊಂಡಿದ್ದೀನಿ ಗೌಡ್ರಿ. ಲೇ ಲೇ ಬಸವರಾಜ, ಇದು ಸೋಕಿ ಜೀವನ ಕಂಡ್ಲ, ಸೋಕಿ ಪ್ರಪಂಚ. ನೀನು ಹಿಂಗೆ ಒಂದು ಮಾರುದ್ದ ಗಡ್ಡ ಬಿಟ್ಕೊಂಡು ನೀರೊಯ್ಕಂದಂಗೆ ಓಡಾಡಿರೆ ಈಗ ನೆಣ್ಣು ಒಪ್ತವೆ ನಿನ್ನ. ಲೇ ಮದುವೆ ಆಗೋವರೆಗೂನಾದ್ರೂ ಚಂದಾಕಿರ್ಬೇಕಳ್ಳ. ಮದುವೆ ಆದ್ಮೇಲೆ ಹಂಗನ ಹಾಳಾಗಿ ಹೋಗಿವಿಂತೆ. ಹಾಂ, ಆಮೇಲೆ ನಿನ್ನ ಹೆಂಡ್ತಿ ಹೇಳ್ದಂಗೆ ಬದುಕೊಂಡಿರಿವಿಂತೆ. ಮದುವೆ ಆಗೋವರೆಗೂ ಅಂದ್ರೆ ಒಟ್ಟು ಶೇವಿಂಗ್ ಗೀವಿಂಗ್ ಮಾಡಿಸ್ಕೊಂಡು ಕಟಿಂಗ್ ಮಟಿಂಗ್ ಮಾಡಿಸ್ಕೊಂಡು ನೇರಪ್ಪಾಗಿರ್ಬೇಕಳ್ಳ. ಉಕಣು ಪ್ರಪಂಚ ಹಂಗೆ ಹೋಗ್ತೈತಂಗೆ ಹೋಗ್ಬೇಕಳ್ಳ. ನಾವು ನಾವೇ ಒಂದು ದಿಕ್ಕಿಗೆ ಹೋಗ್ತೀವಿ ಅಂದ್ರೆ ಸರಿಯಾಗಲ್ಲ ಅದು. ಈಗ ಹೆಂಗೆ ಮಾಡೋಣ ಅಂತಂದರೆ ಅಲ್ವಲ್ಲ, ಹುಡುಗಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನ ಐತಲ್ಲ ನಿನಗೆ. ಸುಮ್ಕಿರಿ ಗೌಡ್ರೆ, ನೀವು ಹಂಗೆ ಕೇಳ್ಬೇಡ್ರಿ, ನಂಗೆ ನಾಚಿಕೆ ಆದಂಗೆ ಆಕೈತಿ. ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಂದ್ರೆ ಎಲ್ಲ ನನಗೀಗ ಅವ್ರು ಇವರೆಲ್ಲ ಆಡ್ಕೊಂಬದಕ್ಕೆ ನನಗೆ ಯಾವ್ದೋ ಒಂದು ಹುಡುಗಿ ಸಿಗಿರ್ ಸಾಕು. ಕಣ್ಣಿದ್ದಿತ್ತ ಕಣ್ಣು, ಮೂಗಿದ್ದಿತ್ತ ಮೂಗು, ಕೈ ಕಾಲಿದ್ರು ಸಾಕು ಅಮ್ಮಂಗೆ ಆಗಿಬಿಟ್ಟೈತಿ. ಎಂಥದ ಒಂದು ಗಂಟು ಹಾಕಿ ಮಕ್ಕೊಂಬಂಗೆ ಆಗ್ಬಿಟ್ಟೈತೆ ಗೌಡ್ರಿ. ನೋಡ್ಲಾ ರಂಗಾಜ, ಇವನ್ನ ಬರ್ಗೆಟ್ಬಿಟ್ಟವ್ ಕಣೋ. ಹಾಂ, ಇವನಂತೂ ಬರ್ಗೆಟ್ಟವಲೇ ಅಲ್ವಲ್ಲ. ಹುಡುಗಿ ಚೆನ್ನಾಗಿರ್ಬೇಕು ಅಂತ ಏನಿಲ್ವೇನಲ್ಲ ನಿನಗೆ? ಐತ್ ಗೌಡ್ರೆ, ನನಗೂ ಚೆನ್ನಾಗಿರ್ಬೇಕು, ಪಿಕ್ಚರ್ ಹೀರೋಯಿನ್ ಇದ್ದಂಗಿರ್ಬೇಕು, ರಚಿತಾ ರಾಮ್ ಇದ್ದಂಗಿರ್ಬೇಕು, ದೀಪಿಕಾ ಪಡುಕೋಣೆ ಥರ ಇರ್ಬೇಕು ಅಂತ ಆಸೆ ನನಗೂ ಸಿಗ್ಬೇಕಲ್ಲ. ನಾನು ಋತಿಕ್ ರೋಷನ್ನೆ, ನಾನೇನು ಯಶೆ, ದರ್ಶನ್ನೆ, ಸುದೀಪೆ ಅಲ್ವಲ್ಲ. ನಾನು ನೋಡಿದ್ರೆ ಪ್ಯಾರ್ಲೆ ಆಳಿದ್ದಂಗಿದ್ದೀನಿ. ನಾನು ಅಂಥವನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಕೂಕೊಂಡ್ರೆ ಅದೇ ವಯಸ್ಸಾಗೋವರೆಗೂ ಹಿಂಗೆ ಇದ್ದು ಆಮೇಲೆ ಮದುವೆ ಆಗದಂಗೆ ಸಾಯ್ಬೇಕಾಕೈತಿ. ಅದಕ್ಕೆ ಅಂಥದನ್ನಾಗಲಿ ಒಂದು ಮದುವೆ ಆಗೋಣ ಗಂಟೆ ಹಾಕ್ಯಮನ ಅಂತ ಅಷ್ಟೇನು. ಲೇ ಬಸವರಾಜ, ಒಂದು ಕೆಲಸ ಮಾಡ್ತೀನಿ ಕಣ್ಲ. ನನಗೆ ಪರಿಚಯ ಇರೋನು ಒಬ್ಬ ಬ್ರೋಕರ್ ಇದ್ದಾನೆ. ಅವನಿಗೆ ಎಲ್ಲ ಕಡೆ ಪರಿಚಯ ಕಣಲ್ಲ. ಅವ್ಯೋಸ ಮದುವೆ ಮಾಡಿಸ್ಬಿಟ್ಟವನಿ. ಅವನಿಗೆ ನಿಂದೊಂದು ಫೋಟೋನು ನಿಂದೆಲ್ಲ ಡೀಟೇಲ್ ಎಲ್ಲ ಬರ್ಕೊಂಡು ಕೊಡ್ಲ. ಅವನಿಗೆ ಕೊಡ್ತೀನಿ, ಹುಡುಕಿಂಗೆ ಕೊಡ್ತಾನೆ ಒಂದು ಹೆಣ್ಣ. ಈಗಳಲ್ಲೇ ಇವಾಗ ನಡೀತಿರೋದು ಎಲ್ಲ ನೀವೇ ಈಕೇನು ಮದುವೆ ಮಾಡ್ಕೋಬೇಕಳ್ಳ. ಬಟ್ಟೆ ಬರೆ ಚೌಟ್ರಿದು ಫೋಟ, ಡೆಕೋರೇಷನ್ನು ಎಲ್ಲ ನಿಮ್ದೇನ, ಎಲ್ಲ ನಿಮ್ಮದೇ ಈಕೆಂಡು ಕೇಳಿರೆ ಹೆಣ್ಣರಿಗೂ 1 ಲಕ್ಷ 1.5 ಲಕ್ಷ 2 ಲಕ್ಷ ದುಡ್ಡು ಕೊಡಂಗಿರ್ಬೇಕು. ಏನಿಲ್ಲ ಬಸವರಾಜ, ನಿಮ್ಮ ಅಪ್ಪ ಇಂತಾಗ ಮಾತಾಡೋನ್ಸಲಿನ ಗೌಡ್ರಿ ಹಿಂಗಾದ್ರೆ ಹಿಂಗೆ ಕೇಳಿರು, ಒಂದು ಫೋಟೋನು ಡೀಟೇಲ್ಸ್ ಕೊಟ್ಟು ನೋಡೋಣ, ಹುಡುಕ್ಸೋಣ. ಅವನು ಬ್ರೋಕರ್ ತಾಗಿ ಏನೋ ಅವ್ನು ಬ್ರೋಕರಿಗೆ ಕೊಡ್ತೀನಿ ಕಣ್ಲ ಎಲ್ಲ ಡೀಟೇಲ್ಸ. ನೀನು ಕೊಡ್ಲ ನಾಳಿಕೆ ಉಕಣೋ ಬಸವರಾಜ. ಗೌಡ್ರಿಗೆ ಫೋಟೋನು ಅದನ್ನು ತಂದಂಗೆ ಕೂಡ ಅವ್ರಿಗೆ ಪರಿಚಯಸ್ಥರು ಜಾಸ್ತಿ ಇದ್ದಾರೆ. ನೋಡ, ನಿನ್ನ ನಡೆ ಬಾರಿ ಚೆನ್ನಾಗಿದ್ದು ಹೆಣ್ಣು ಸಿಕ್ಕಿರು ಸಿಗ್ಬೋದು. ಎಲ್ಲ ಬೇಡ ಬಿಡ್ರಿ ಗೌಡ್ರಿ, ಯಾವ ಬ್ರೋಕರು ಬೇಡ, ಏನು ಬೇಡ. ಆಲೆ ನಮ್ಮ ಅಪ್ಪಯ್ಯ ಬ್ರೋಕರ್ ಹುಡುಕಿತ್ತು. ಇಲ್ಲಿ ಅವನಿಗೆ ಆಲೇನ 55,000 60,000 ಕೊಟ್ಟು ಮೋಸ ಹೋಗ್ಬಿಟ್ಟಿದ್ವಿ ನಾವು. ಬೇಡತ್ತ. ನನ್ನ ಮಗ ಏನು ಮಾಡೋದು ಗೌಡ್ರಿ, ನನಗೆ ನಗು ಬರ್ತೈತೆ ಅವ್ನು ಬ್ರೋಕರ್ ಸವಾಸ ಕೇಳಿರಿ. ಒಂದು ಹೆಣ್ಣ 5-6 ಗಂಟೆಗೆ ತೋರ್ಸೋನು. ಅಲ್ಲೈತೆ ಇಲ್ಲೈತೆ ಇಲ್ಲೈತೆ ಇಲ್ಲೈತೆ. ನಾವು ಹೋಗಿ 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 ಸಾಕಾಗಿ ಹೋಗಿಬಿಡೋದು. ಒಂದು ಹೆಣ್ಣು ತೋರಿಸ್ಬಿಟ್ರೆ 500 ರೂಪಾಯಿ ಇಸ್ಕೊವನು. ಒಂದೇ ಹೆಣ್ಣು ನನ್ನೂ ಕರ್ಕೊಂಡು ಹೋಗೋನು, ನಮ್ಮ ಪಕ್ಕದ ಮನೆಗಿರೋನು ಕರ್ಕೊಂಡು ಹೋಗೋನು, ಬೇರೆ ಊರವ್ರನ್ನೂ ಕರ್ಕೊಂಡು ಹೋಗೋನು, ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸಿ ತೋರಿಸಿ ತೋರಿಸಿರ 500 ಇಸ್ಕೊಂಬನು. ಅವನಿಗೆ ಲಾಭವಾಗೋದು. ಅದನ್ನು ಕಂಡು ಈ ಬ್ರೋಕರ್ ಸವಾಸನೂ ಬೇಡ, ಯಾತ್ ಬೇಡ, ನನ್ನ ಹಣೆ ಬರ್ದ ಯಾವಾಗ ಬರ್ದೈತೋ ಮದುವೆ ಆಗ್ಬೇಕು ಅಂತ ಅವಾಗಲೇ ಹಾಕೈತೆ ಎಂದು ತಿಕಾ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ ಗೌಡ್ರಿ. ಯಾವ ಬ್ರೋಕರ್ನು ಬೇಡ, ಯಾತ್ ಬೇಡ, ಸುಮ್ಕಿರಿ. ಓಹೋ, ಹಂಗಾರೆ ನೀವೇನು ಕಮ್ಮಿ ಪಡ್ಪಾಟ್ಲು ಬಿದ್ದಿಲ್ ಕಣಪ್ಪ. ಎಲ್ಲ ಕಳ್ಳ ಇವನು ನಮ್ಮನ ಅಂತಾನೇನಲ್ಲ, ಮೋಸ್ಗಾರಲ್ಲ. ಹೇಳಿದ್ಮೇಲೆ ಕೆಲಸ ಮಾಡ್ಕೊಂಡು ಕೊಡ್ತಾನೆ. ಒಂದು ಕೆಲಸ ಮಾಡೋದು, ನಿಮ್ಮ ಅಪ್ಪಯ್ಯನ ನಮ್ಮ ಅಂತ ಕಳಿಸ್ನಾಳಿಕೆ. ಆ ಒಂದು ಫೋಟೋ ಕೊಟ್ಟು ಹೆಂಗ ಏನೋ ಕಳಿಸಿ ಬರೋಂಗಿದ್ರು ನೀನು ಬಾ. ಅವನು ಕರೆಸ್ತೀನಿ ಬ್ರೋಕರ್ನ, ನಾಳೆಗೆ ಮಾತಾಡೋಣ. ಹೆಂಗ ಏನೋ ಹಾಕಾಯ್ತು, ಹೋಗಲ್ಲ, ತಲೆ ಕೆಡಿಸ್ಕೊಬೇಡ. ಲೇ ಲೇ ಬಸವರಾಜ, ನಂಬಲ್ಲ ಗೌಡ್ರನ್ನ, ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ಗೌಡ್ರು ನಂಬದಾರನ ಯಾವತ್ತೂ ಕೈ ಬಿಟ್ಟಿಲ್ಲ. ಏನೊಂದು ವ್ಯವಸ್ಥೆ ಮಾಡ್ತಾರೆ, ಹೋಗಲ್ಲ. ಲೇ ರಂಗಜ್ಜ, ತಡಿಲ. ಈಗಿನ ಮದುವೆ ಮಾಡೋ ವಿಚಾರದಾಗೆ, ಹೆಣ್ಣು ಹುಡ್ಕೋ ವಿಚಾರದಾಗೆ ಹಂಗೆ ಹೇಳ್ಬೇಡ ಕಣಲ್ಲ. ಯಾರನ್ನೂ ನಂಬಕ್ಕಾಗಲ್ಲ ಕಣಲಿ.
ಯಪ್ಪ ನಾನು ಮಾತು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಬಕೈತಿ ಈ ಕಾಲದಾಗೆ. ಶಿವನೇ ಶನಬಸವ, ಬೇಡ 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 ಸುಮ್ಕಿರು. ಹಾಂ, ಏನೋ ನಮ್ಮ ಪ್ರಯತ್ನನ ಪಡ್ಬೇಕು ಅಷ್ಟೇನ, ಸಿಕ್ಕದಾಗ ಮದುವೆ ಆಗ್ಬೇಕು. ಗೌಡ್ರೆ ಅಪ್ಪ ಈಗ ಹೇಳ್ತೀನಿ ಹೇಳ್ರಿ, ನಾಳೆಗೆ ಬರ್ತೈತಿ ನಿಮ್ಮ ಅಂತೈಕಿ. ಹಾ ವಾ ಸರಿ ಕಳ್ಳ ಆತು, ನಡಿ ನಡಿ.